ನಮ್ಮ ಸುಖ ದುಃಖಗಳಿಗೆ, ಅದೃಷ್ಟ ದುರಾದೃಷ್ಟಗಳಿಗೆ ನಮ್ಮ ನಿರ್ಧಾರಗಳೇ ಕಾರಣವಾಗಿರುತ್ತದೆ ಹೊರತು ಗ್ರಹಗತಿಗಳಲ್ಲ. ಒಳ್ಳೆಯ ಸಮಯದಲ್ಲಿ ಒಳ್ಳೆಯ ನಿರ್ಧಾರಗಳನ್ನು ತಗೊಂಡು ನೋಡಿ, ಯಾವತ್ತಿಗೂ ಸೋಲು ನಿಮ್ಮ ಸಮೀಪ ಸುಳಿಯಲು ಸಾಧ್ಯವಾಗುವುದಿಲ್ಲ. ನಮಸ್ಕಾರ ವಿದ್ಯಾರ್ಥಿಗಳೇ, ಹಿಂದಿನ ಸಂಚಿಕೆಯಲ್ಲಿ ನಾನು ಪಾಲಿಜಿನಿಕ್ ಇನ್ಹೆರಿಟೆನ್ಸು ಮತ್ತು ಪ್ಯಾಲಿಯೋಟ್ರೋಪಿ ಅನ್ನೋ ಕೆಲವೊಂದು ಫೆನಾಮಿನಾ ಬಗ್ಗೆ ವಿವರಣೆ ಕೊಟ್ಟಿದ್ದೆ. ಯಾಕಂತಂದರೆ ಅವು ಸ್ವಲ್ಪ ಮೆಂಡಲ್ಸ್ ಲಾದಿಂದ ಪ್ರಿನ್ಸಿಪಲ್ದಿಂದ ಡಿವಿಯೇಟ್ ಆಗಿರೋದು, ಕೆಲವೊಂದು ಡಿಫ್ರೆಂಟ್ ಫೆನಾಮಿನಾ ಆಗಿರೋದನ್ನು ನಾವು ಈ ಜೆನೆಟಿಕ್ಸ್ದಲ್ಲಿ ಕಲಿತಾ ಹೋಗಿರೋದು. ಹಾಗೆ ತುಂಬ ಇವತ್ತಿರುವಂಥದ್ದು ತುಂಬ ಇಂಪಾರ್ಟೆಂಟ್, ತುಂಬ ಇದೇನದು ಇಂಪಾರ್ಟೆಂಟ್ ಇರುವಂಥ ಒಂದು ಟಾಪಿಕ್, ಮ್ಯೂಟೇಷನ್. ದಿಸ್ ಈಸ್ ಕಾಲ್ಡ್ ಮ್ಯೂಟೇಷನ್. ನಾನು ಲಾಸ್ಟ್ ಕ್ಲಾಸಲ್ಲಿ ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೆ ಮ್ಯೂಟೇಷನ್ ಬಗ್ಗೆ, ನೆಕ್ಸ್ಟ್ ಕ್ಲಾಸಲ್ಲಿ ಮುಂದುವರಿಸ್ತೇನೆ ಅಂತ. ವಾಟ್ ಈಸ್ ಮ್ಯೂಟೇಷನ್? ಸೊ ವಾಟ್ ಆರ್ ದ ಕ್ಲಾಸಿಫಿಕೇಶನ್ ಆಫ್ ಮ್ಯೂಟೇಷನ್? ಅಬೌಟ್ ದ್ಯಾಟ್ ಟುಡೇ ಯು ಆರ್ ಗೋಯಿಂಗ್ ಟು ಸ್ಟಡಿ. ಇವತ್ತ ಮ್ಯೂಟೇಷನ್ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ವಾಟ್ ಈಸ್ ಮ್ಯೂಟೇಷನ್? ಇದು ಕೂಡ ಒಂದು ಜೆನೆಟಿಕ್ ಫೆನಾಮಿನಾ. ಇಲ್ಲಿ ಮ್ಯೂಟೇಷನ್ ಅಂದರೆ ಏನು ಅಂತ ಹೇಳ್ತೇನೆ. ಇಟ್ ಈಸ್ ಸಡನ್, ಸ್ಟೇಬಲ್, ಇನ್ಹೆರಿಟೇಬಲ್ ಚೇಂಜಸ್. ಸಡನ್ ಆಗಿರುವಂಥ ಮತ್ತು ಒಂದ್ಸರಿ ಅದು ಚೇಂಜ್ ಆಯಿತು ಜೆನೆಟಿಕ್ ಕಂಟೆಂಟ್ ಅಂದರೆ ಹಾಗೇ ಉಳಿಯೋದು. ಸ್ಟೇಬಲ್, ಇನ್ಹೆರಿಟೇಬಲ್ ಚೇಂಜಸ್. ಇನ್ಹೆರಿಟೇಬಲ್ ಅಂದರೆ ಅದು ಒಂದ್ಸರಿ ಚೇಂಜ್ ಆಗಿ ಹಾಗೆ ಉಳಿದದ್ದು ಮುಂದಿನ ಪೀಳಿಗೆಗೆ ಏನಾಗೋದು ಟ್ರಾನ್ಸ್ಫರ್ ಆಗುತ್ತೆ. ಇನ್ಹೆರಿಟೇಬಲ್ ಚೇಂಜಸ್ ಇನ್ ಜೆನೆಟಿಕ್ ಮೆಟೀರಿಯಲ್. ಎಲ್ಲಿ ಚೇಂಜಸ್ ಆಗುತ್ತೆ? ಇದು ಜೆನೆಟಿಕ್ ಮೆಟೀರಿಯಲ್ ಒಳಗೆ ಏನೋ ಸಡನ್ ಆಗಿ ಚೇಂಜ್ ಆಗುತ್ತೆ. ಆ ಸಡನ್ ಚೇಂಜ್ ಆಗಿರೋದು ಹಾಗೆ ಉಳಿಯುತ್ತೆ, ಅದು ಉಳಿದಿರೋದು ಇನ್ನು ಮುಂದಿನ ಪೀಳಿಗೆಗೆ ಟ್ರಾನ್ಸ್ಫರ್ ಆಗುತ್ತೆ. ಅಂಥ ಫೆನಾಮಿನಾಗೆ ಏನು ಹೇಳ್ತೇವೆ? ಮ್ಯೂಟೇಷನ್ ಅಂತ ಹೇಳ್ತೇವೆ. ದಟ್ ಫೆನಾಮಿನಾ ವಿ ಕಾಲ್ ಇಟ್ ಆಸ್ that is mutation. Okay, so it is sudden, stable, inheritable change in the genetic material. Sudden, stable, inheritable changes in the genetic material of an organism. ಯಾವ ಆರ್ಗ್ಯಾನಿಸಮ್ದಲ್ಲಿ ಎನ್ವಿರಾನ್ಮೆಂಟ್ಲಿ ಇನ್ಫ್ಲೂಯೆನ್ಸ್ ಇರ್ಬೋದು ಅಥವಾ ಇಂಟರ್ನಲ್ ಚೇಂಜಸ್ ಇರ್ಬೋದು. ಹಾಗಾಗಿ ಏನಾಗುತ್ತೆ, ಸಡನ್ ಆಗಿ ಜೆನೆಟಿಕ್ ಕಂಟೆಂಟಲ್ಲಿ ಸ್ಟ್ರಕ್ಚರಲ್ಲಿ ಚೇಂಜ್ ಆಗುತ್ತೆ. ಈ ಚೇಂಜು ಹಾಗೆ ಉಳ್ಕೊಂಡು ಮುಂದೆ ಏನಾಗುತ್ತೆ, ಅದು ಇನ್ಹೆರಿಟ್ ಆಗುತ್ತೆ. ಅಂಥ ಇನ್ಹೆರಿಟ್ ಆಗಿರುವಂಥ ಜೆನೆಟಿಕ್ ಮೆಟೀರಿಯಲ್ ಹೊಂದಿರುವಂಥ ಆರ್ಗ್ಯಾನಿಸಮ್ ಆ ಪ್ರಾಸೆಸ್ಗೆ ಫೆನಾಮಿನಾಗೆ ಏನು ಹೇಳ್ತೇವೆ? ಮ್ಯೂಟೇಷನ್. That term we call it as, or that phenomena we call it as the mutation. ಓಕೆ, ಈ ಮ್ಯೂಟೇಷನ್ದಾಗ ಕೆಲವೊಂದು ವರ್ಡ್ಸ್ ಅನ್ನು ಯೂಸ್ ಮಾಡ್ತೇವೆ, ಟೆಕ್ನಿಕಲ್ ವರ್ಡ್ಸ್ ಯೂಸ್ ಮಾಡ್ತೇವೆ. ಯಾವುದಕ್ಕೆ? ಇಲ್ಲಿ ಮ್ಯೂಟೇಷನ್ ಎದಕ್ಕಾಗಿರ್ತೈತಿ? ಏನೋ ಎನ್ವಿರಾನ್ಮೆಂಟಲ್ ಕಂಡೀಷನ್ ಚೇಂಜ್ ಆಗಿ ಅದ್ರದ್ದು ಜೆನೆಟಿಕ್ ಸ್ಟ್ರಕ್ಚರ್ ಏನಾಗಿರುತ್ತೆ, ಚೇಂಜ್ ಆಗಿರುತ್ತೆ. ಆಯಿತು, ಈಗ ಮ್ಯೂಟಂಟ್ ಅಂದರೆ ಏನು ತಿಳ್ಕೊಳ್ಳಿ. ಮ್ಯೂಟಂಟ್ ಅಂದರೆ ದ ಆರ್ಗ್ಯಾನಿಸಮ್ ವಿಚ್ ಅಂಡರ್ಗೋಸ್ ಮ್ಯೂಟೇಷನ್. ಯಾವ ಆರ್ಗ್ಯಾನಿಸಮ್ದಲ್ಲಿ ಮ್ಯೂಟೇಷನ್ ಆಗುತ್ತೋ ಅಂಥ ಆರ್ಗ್ಯಾನಿಸಮ್ಗೆ ಮ್ಯೂಟಂಟ್ ಅಂತ ಕರೆಯುತ್ತೇವೆ. ಮ್ಯೂಟಂಟ್ ಮೀನ್ಸ್ ದ ಆರ್ಗ್ಯಾನಿಸಮ್ ವಿಚ್ ಅಂಡರ್ಗೋಸ್ ಮ್ಯೂಟೇಷನ್. ಯಾವ ಆರ್ಗ್ಯಾನಿಸಮ್ದಲ್ಲಿ ಮ್ಯೂಟೇಷನ್ ಆಗುತ್ತೋ ಅಂಥ ಆರ್ಗ್ಯಾನಿಸಮ್ಗೆ ಮ್ಯೂಟಂಟ್. ಈಗ ಜನರಲಿ ಮಾತಾಡುವಾಗ ಹೇಳ್ತಾರೆ, ಸೈನ್ಸ್ ಪ್ರಕಾರ ಮಾತಾಡುವಾಗ ಇವನ ಹತ್ರ ಮ್ಯೂಟೇಷನ್ ಆಗಿದೆ, ಇವಳ ಹತ್ರ ಮ್ಯೂಟೇಷನ್ ಆಗಿದೆ ಅಂತ ಹೇಳ್ತಾರೆ. ಅಂದ್ರೆ ಸಡನ್ ಏನಾರ ಚೇಂಜ್ ಆಗಿತ್ತು ಅಂದಾಗ ಮ್ಯೂಟೇಷನ್ ಆಗಿದೆ ಅಂತ ಪದ ಉಪಯೋಗಿಸ್ತಾರೆ. ಇಲ್ಲಿ ಮ್ಯೂಟೇಷನ್ ಅಂದ್ರೇನು? ಸಡನ್ ಚೇಂಜ್ ಆಗೋದು. ಎಲ್ಲಿ? ಜೆನೆಟಿಕ್ ಕಂಟೆಂಟ್ ಅಲ್ಲಿ ಸಡನ್ ಚೇಂಜ್ ಆಗೋದು. ಆ ಚೇಂಜ್ ಇನ್ಹೆರಿಟ್ ಆಗೋದು ಮುಂದಿನ ಜನರೇಷನ್ಗೆ. ಓಕೆ, ಅಬೌಟ್ ಮ್ಯೂಟಂಟ್ ಯು ಅಂಡರ್ಸ್ಟುಡ್. ಮ್ಯೂಟಂಟ್ ಅಂದರೆ ಏನಂತ ಗೊತ್ತಾಯ್ತು. ಮ್ಯೂಟಾಜೀನ್ ಅನ್ನೋದು ಅರ್ಥ ಮಾಡ್ಕೊಳ್ಳಿ. ವಾಟ್ ಈಸ್ ಮ್ಯೂಟಾಜೀನ್? ನೆಕ್ಸ್ಟ್ ಒನ್ ಈಸ್ ಮ್ಯೂಟಾಜೀನ್. ವಾಟ್ ಈಸ್ ಮ್ಯೂಟಾಜೀನ್? ಮ್ಯೂಟಾಜೀನ್ ಅಂದರೆ ದ ಏಜೆಂಟ್ ವಿಚ್ ಕಾಸಸ್ ದ ಮ್ಯೂಟೇಷನ್. ಯಾವುದೋ ಏಜೆಂಟ್ ಇರ್ಬೋದು, ಹೇಳಿದ್ನಲ್ಲ ಎನ್ವಿರಾನ್ಮೆಂಟ್ಲಿ ಏಜೆಂಟ್ಸ್, ಬೇಜಾನ್ ಫಿಸಿಕಲ್ ಬರೋದು, ಕೆಮಿಕಲ್ ಬರಬಹುದು, ಯಾವುದೋ ಏಜೆಂಟು, ಅದರಿಂದ ಏನಾಗುತ್ತೆ, ಆ ಅಂಶದಿಂದ ಏನಾಗುತ್ತೆ, ಮ್ಯೂಟೇಷನ್ ಪ್ರೊಸೆಸ್ ಆಗಿಬಿಡುತ್ತೆ ಆರ್ಗ್ಯಾನಿಸಮ್ದಲ್ಲಿ. ಯಾವ ಏಜೆಂಟ್ದಿಂದ ಮ್ಯೂಟೇಷನ್ ಆಗುತ್ತೋ ಅಂಥ ಏಜೆಂಟ್ಗೆ ಅಂಥ
ಕಾರಣಕ್ಕೆ, ಆ ಕಾರಣಕ್ಕೆ ಏನು ಹೇಳ್ತೇವೆ? ಮ್ಯೂಟಾಜಿನ್ ಅಂತ ಹೇಳ್ತೇವೆ. ಮ್ಯೂಟಾಜಿನ್ ಮೀನ್ಸ್ ದ ಏಜೆಂಟ್ ವಿಚ್ ಕಾಸಸ್ ದ ಮ್ಯೂಟೇಷನ್. ಗೊತ್ತಾಯ್ತಾ? ಸೊ ಯಾವ ಏಜೆಂಟ್, ಒಂದು ಎಕ್ಸಾಂಪಲ್ ಕೊಡ್ತೀನಿ. ಫಿಸಿಕಲ್ ಇರ್ಬೋದು, ಕೆಮಿಕಲ್ ಇರ್ಬೋದು, ಸಮ್ ಟೈಮ್ ಬಯಾಲಜಿಕಲ್ ಆಲ್ಸೋ ಇಸ್ ದೇರ್. ಬಯಾಲಜಿಕಲಿನೂ ಕೆಲವೊಂದು ಏಜೆಂಟ್ಗಳು ಏನು ಮಾಡುತ್ತೆ, ವೈರಸಸ್ ಎಲ್ಲ ಏನು ಮಾಡುತ್ತೆ, ಜೆನೆಟಿಕ್ ಕಂಟೆಂಟನ್ನು ಚೇಂಜ್ ಮಾಡಿಬಿಡುತ್ತೆ ಕೆಲವೊಂದು ವೈರಸಸ್. ಈಗ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ, ಈಗ ಕೊರೋನಾ ಅಂತ ಹೇಳ್ತೇವೆ, ಏಡ್ಸ್ ಅಂತ ಹೇಳ್ತೇವೆ, ಇಲ್ಲಿ ಹಾಗೆ ಜೆನೆಟಿಕ್ ಚೇಂಜಸ್ ಆಗೋ ಚಾನ್ಸಸ್ ಇದೆ. ಅದು ಮುಂದೆ ಗೊತ್ತಾಗುತ್ತೆ, ಈಗ ಹೇಳೋಕ್ಕಾಗಲ್ಲ. ಸೊ ಮ್ಯೂಟಾಜಿನ್ ಅಂತಂದರೆ ಯಾವ ಏಜೆಂಟು ಮ್ಯೂಟೇಷನ್ ಅನ್ನು ಕಾಸ್ ಮಾಡುತ್ತೆ, ಅದಕ್ಕೆ ಮ್ಯೂಟಾಜಿನ್ ಅಂತ ಹೇಳ್ತೇವೆ. ಈ ಮ್ಯೂಟಾಜಿನ್ದಲ್ಲಿ ಎಕ್ಸಾಂಪಲ್ಲು ಯು ವಿ ರೇಡಿಯೇಷನ್, ಅಲ್ಟ್ರಾವೈಲೆಟ್ ರೇಡಿಯೇಷನ್. ಹೆಚ್ಚಾಗಿ ಅಲ್ಟ್ರಾವೈಲೆಟ್ ರೇಡಿಯೇಷನ್ಗೆ ಏನಾದರೂ ಎಕ್ಸ್ಪೋಸ್ ಆದರೆ, ಅಥವಾ ಇದು ಏನದು ಮಗುವಿದ್ದಾಗ ಎಕ್ಸ್ಪೋಸ್ ಆದರೆ, ಕಂಟಿನ್ಯೂಸ್ ಎಕ್ಸ್ಪೋಸ್ ಆದರೆ, ಅವಾಗ ಏನು ಜೆನೆಟಿಕ್ ಮೆಟೀರಿಯಲ್ಲು ಚೇಂಜ್ ಆಗೋ ಚಾನ್ಸಸ್ ಇರುತ್ತೆ. ಆದ್ಕೂಳೆ ಆಗುತ್ತೆ ಅಂತಲ್ಲ, ದಿಸ್ ಈಸ್ ಒನ್ ಆಫ್ ದ ಏಜೆಂಟ್. ಇದರಿಂದ ಇದನ್ನು ಹೆಚ್ಚಾಗಿ ಅಲ್ಟ್ರಾವೈಲೆಟ್ ರೇಸು ಮತ್ತು ಎಕ್ಸ್ ರೇಸ್ ಇದು ಫಿಸಿಕಲ್ ರೇಡಿಯೇಷನ್ಸ್ ಎಕ್ಸ್ಪೋಸ್ ಜಾಸ್ತಿ ಅದಕ್ಕೆ ಒಗ್ಗೋದ್ರಿಂದ ಏನಾಗುತ್ತೆ, ಜೆನೆಟಿಕ್ ಮೆಟೀರಿಯಲ್ ಚೇಂಜಸ್ ಆಗೋ ಚಾನ್ಸಸ್ಸು ಜಾಸ್ತಿ. ಅದಕ್ಕೆ ಇಲ್ಲೇ ಯು ವಿ ರೇಡಿಯೇಷನ್ಗೆ ಏನು ಹೇಳ್ತೇವೆ, ಮ್ಯೂಟಾಜಿನ್ ಅಂತ ಹೇಳ್ತೇವೆ. Then muton, another one call it as the muton. What is muton? Muton means it is unit of mutation. Unit of mutation. ಯೂನಿಟ್ ಆಫ್ ಮ್ಯೂಟೇಷನ್ ಅಂದರೆ, ಈಗ ನೋಡಿ ಜೆನೆಟಿಕ್ ಕಂಟೆಂಟು DNA ತುಂಬ ಉದ್ದಾಗಿರುತ್ತೆ. ಜೆನೆಟಿಕ್ ಕಂಟೆಂಟು, ವಾಟ್ ಈಸ್ ಮ್ಯೂಟಾನ್ ಮೀನ್ಸ್ ಇಟ್ ಈಸ್ unit of mutation. Why we call it as that is unit. Unit ಅಂದ್ರೆ ಏನು? ಈಗ DNA ಯಾವಾಗಲೂ ತುಂಬ ಲಾಂಗ್ ಇರುತ್ತೆ, ಹೌದಾ? ಇದರಲ್ಲಿ ಜೀನ್ಸ್ ಇರುತ್ತೆ, ಇಲ್ಲಿ ಜೀನ್ಸ್, ಇನ್ ಬಿಟ್ವೀನ್ ಏನಿರುತ್ತೆ, ಜಂಕ್ DNA ಇರುತ್ತೆ. ಅದು ನೆಕ್ಸ್ಟ್ ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಅನ್ನೋ ಚಾಪ್ಟರ್ದಲ್ಲಿ ನೀವು ಅದ್ರ ಬಗ್ಗೆ ಸ್ಟಡಿ ಮಾಡ್ತೀರಾ, ಅಭ್ಯಾಸಿಸ್ತೀರಾ. ಸೊ ಇಲ್ಲಿ ನೋಡಿ, ಇದು ಒಂದು ಜೀನು ಅಂತ ಅರ್ಥ ಮಾಡ್ಕೊಳ್ಳಿ. ಸೊ ಮ್ಯೂಟಾನ್ ಅಂದ್ರೆ ಏನು ಹೇಳಿದ್ದು, ಯೂನಿಟ್ ಆಫ್ ಮ್ಯೂಟೇಷನ್. ಯೂನಿಟ್ ಆಫ್ ಮ್ಯೂಟೇಷನ್. ಯೂನಿಟ್ ಆಫ್ ಮ್ಯೂಟೇಷನ್ ಅಂತ ಎದಕ್ಕೆ ಹೇಳ್ತೀರಾ? ಇವಾಗ DNA ಏನಿರುತ್ತಲ್ಲ, ಇದು ತುಂಬ ಉದ್ದವಾಗಿರುವಂಥ ಥ್ರೆಡ್, ಹೌದಾ? ಇಲ್ಲಿ ಜೀನ್ಸ್ ಇರ್ತಾ ಹೋಗುತ್ತೆ ಹಿಂಗೆ. ಇದು ಒಂದು ಜೀನು, ಇಲ್ಲಿಂದ ಈ ಪಾರ್ಟ್ ಒಂದು ಜೀನು, ಇಲ್ಲಿಂದ ಈ ಪಾರ್ಟ್ ಒಂದು ಜೀನು, ಲೈಕ್ ದ್ಯಾಟ್. ಇದು ಇಷ್ಟಿಷ್ಟೇ ಒಂದೊಂದು ಜೀನು ಅಂದರೆ ಸೆಗ್ಮೆಂಟ್ ಆಫ್ DNA. ಫಸ್ಟ್ಗೆ ಹೇಳಿದ್ದೀನಿ ಸೆಗ್ಮೆಂಟ್. ಈ ಸೆಗ್ಮೆಂಟ್ನಲ್ಲಿ ಕರೆಕ್ಟ್ ಕಾಂಬಿನೇಷನ್ ಇರುತ್ತೆ, ಅದು ಒಂದು ಪ್ರೋಟೀನನ್ನು ಪ್ರೊಡ್ಯೂಸ್ ಮಾಡುತ್ತೆ, ಅದಕ್ಕೊಂದು ಕ್ಯಾರೆಕ್ಟರ್ ಅಂತ ಹೇಳ್ತೇವೆ, ಆಯಿತಾ? ಇವಾಗ ಈ ಜೀನು ಚೇಂಜ್ ಆಯಿತು, ಅದ್ರ ಕಾಂಬಿನೇಷನ್ ಚೇಂಜ್ ಆಯಿತು, ಅವಾಗ ಇದಕ್ಕೇನು ಹೇಳ್ತೇವೆ, ಮ್ಯೂಟಾನ್ ಅಂತ ಹೇಳ್ತೇವೆ. ದಿಸ್ ಪಾರ್ಟ್ ಆಫ್ ದ DNA, ಈ DNAದೇ ಈ ಪಾರ್ಟದ DNA ಏನಾಗಿದೆ, ಚೇಂಜ್ ಆಗಿಬಿಟ್ಟಿದೆ. ಚೇಂಜ್ ಆಗಿ ಅದು ಏನಾಗುತ್ತೆ, ಮುಂದೆ ಇನ್ಹೆರಿಟ್ ಆಗುತ್ತೆ, ಮುಂದಿನ ಜನ್ರೇಷನ್ಗೆ ಹೋಗುತ್ತೆ. ಚೇಂಜ್ ಆಗಿದಾಗ ಅದರ ಗುಣಧರ್ಮನೂ ಚೇಂಜ್ ಆಗಿಬಿಡುತ್ತೆ, ಆವಾಗ ಅದು ಮುಂದಿನ ಜನ್ರೇಷನ್ಗೆ ಹೋಗುತ್ತೆ. ಅದಕ್ಕೆ ಈ ಪಾರ್ಟಿಗೆ ಏನು ಹೇಳ್ತೇವೆ ನಾವು ಅಂದರೆ ಮ್ಯೂಟಾನ್. ದಿಸ್ ಇಸ್ ದ ಮೇನ್ ಯೂನಿಟ್. ಇದೇ ಮುಖ್ಯವಾದ ಅಂಶ ಮ್ಯೂಟೇಷನ್ ಆಗಕ್ಕೆ. ಮ್ಯೂಟೇಷನ್ ಆಗಕ್ಕೆ ಮುಖ್ಯವಾದ ಅಂಶಕ್ಕೆ ನಾವೇನು ಹೇಳ್ತೇವೆ, ಯೂನಿಟ್ ಆಫ್ ಮ್ಯೂಟೇಷನ್. ಯೂನಿಟ್ ಆಫ್ ಮ್ಯೂಟೇಷನ್ ಕಾಲ್ ಇಟ್ ಆಸ್ ದಿ ಮ್ಯೂಟಾನ್. The agent which caused the mutation call it as the mutazin. ಯಾವ ಏಜೆಂಟ್ ಯಾವುದರಿಂದ ಮ್ಯೂಟೇಷನ್ ಆಗುತ್ತೆ ಅದಕ್ಕೆ ಮ್ಯೂಟಾಜಿನ್ ಅಂತೇವಿ. ಯಾವುದು DNA ಒಳಗೆ ಮ್ಯೂಟೇಷನ್ ಆಗಿರುತ್ತೆ ಅದಕ್ಕೆ ಯೂನಿಟ್ ಆಫ್ ಮ್ಯೂಟೇಷನ್, ಅದು ಮ್ಯೂಟಾನ್ ಅಂತೇವಿ. ಆಮೇಲೆ ಮ್ಯೂಟೆಂಟ್ ಅಂದರೆ ಯಾವ ಆರ್ಗ್ಯಾನಿಸಮ್ದಾಗ ಮ್ಯೂಟೇಷನ್ ಆಗುತ್ತೆ ಅದಕ್ಕೆ ಮ್ಯೂಟಂಟ್ ಅಂತ ಹೇಳ್ತೇವೆ. ನಾವು ಯು ಅಂಡರ್ಸ್ಟುಡ್ ದಿಸ್ ಒನ್. ಮ್ಯೂಟೇಷನ್ ಅಂದ್ರೇನು, ಮ್ಯೂಟಂಟ್ ಅಂದ್ರೇನು, ಮ್ಯೂಟಾಜಿನ್ ಅಂದ್ರೇನು, ಮ್ಯೂಟಾನ್ ಅಂದ್ರೇನು, ಇವು ಜನರಲಿ 1 ಮಾರ್ಕ್ಸಿಗೆ ಕೇಳ್ತಾರೆ. ಓಕೆ, ನೆಕ್ಸ್ಟ್ ಒನ್ ಈಸ್ ಕ್ಲಾಸಿಫಿಕೇಶನ್ ಆಫ್ ಮ್ಯೂಟೇಷನ್. ಕ್ಲಾಸಿಫಿಕೇಶನ್. ಈ ಮ್ಯೂಟೇಷನ್ನು ಎಲ್ಲಿ ಹೇಳಿದ್ದು, ನಾವೇನು ಹೇಳಿದ್ದು, ಜೆನೆಟಿಕ್ ಕಂಟೆಂಟ್ ಒಳಗೆ ಜೆನೆಟಿಕ್ ಮೆಟೀರಿಯಲ್ದಲ್ಲಿ ಸಡನ್ ಚೇಂಜಸ್ ಆಗುತ್ತೆ.
ಈಗ ಜೆನೆಟಿಕ್ ಮೆಟೀರಿಯಲ್ ಅಂತಂದರೆ ಎಲ್ಲಾನು ಬರುತ್ತೆ, ಅಲ್ಲೇ ಕ್ರೋಮೋಸೋಮು ಬರುತ್ತೆ, ಜೀನ್ಸು ಬರುತ್ತೆ, ಎಲ್ಲಾನು ಬರುತ್ತೆ. ಸೊ ಹಂಗಂದ್ರೆ ಯಾವ ಭಾಗಕ್ಕೆ ಅದು ಯಾವ ಭಾಗಕ್ಕಾಗುತ್ತೆ ಅದ್ರ ಮೇಲೆ ನಾವೇನು ಮಾಡ್ತೇವೆ, ಮ್ಯೂಟೇಷನ್ ಅನ್ನ ಡಿಫ್ರೆಂಟ್ ಟೈಪ್ ಆಗಿ ಕ್ಲಾಸಿಫೈ ಮಾಡ್ತೇವೆ. ಮ್ಯೂಟೇಷನ್ ಕ್ಲಾಸಿಫಿಕೇಶನ್ ಬೈ ಅಫೆಕ್ಟೆಡ್ ಆನ್ ಸ್ಟ್ರಕ್ಚರ್. ಈ ಕ್ಲಾಸಿಫಿಕೇಶನ್ ಅದ್ರ ಮೇಲೆ ಅಫೆಕ್ಟೆಡ್ ಆನ್ ವಿಚ್ ಪಾರ್ಟ್ ಆಫ್ ದ ಸ್ಟ್ರಕ್ಚರ್, ಏನು ಕ್ರೋಮೋಸೋಮ್ದಲ್ಲಿ ಆಯಿತು ಚೇಂಜಸ್ಸು, ಜೀನ್ಸಲ್ಲಿ ಆಯಿತು ಚೇಂಜಸ್ಸು, ಒಂದೇ ಜೀನ್ಸಲ್ಲಿ ಸ್ಲೈಟಾಗಿ ಆಯಿತು ಚೇಂಜಸ್ಸು. ಆ ಬೇಸ್ ಮೇಲೆ ನಾವೇನು ಮಾಡ್ತೇವೆ, ಮ್ಯೂಟೇಷನ್ ಅನ್ನೋ ಪ್ರಾಸೆಸ್ಸನ್ನು ಕ್ಲಾಸಿಫೈ ಮಾಡ್ತೇವೆ. ಇದನ್ನು ಮ್ಯೂಟೇಷನ್ ಅನ್ನೋದನ್ನು 2 ಟೈಪ್ ಆಗಿ ನಾವು ಕ್ಲಾಸಿಫೈ ಮಾಡ್ತೇವೆ. 2 ಟೈಪ್, ಒಂದು ಜೆನೆಟಿಕ್ ಮ್ಯೂಟೇಷನ್ನು, ಇನ್ನೊಂದು ಕ್ರೋಮೋಸೋಮಲ್ ಮ್ಯೂಟೇಷನ್. ಒಂದ್ಯಾವುದು ಜೆನೆಟಿಕ್ ಮ್ಯೂಟೇಷನ್ನು, ಇನ್ನೊಂದು ಕ್ರೋಮೋಸೋಮಲ್ ಮ್ಯೂಟೇಷನ್. ಜೆನೆಟಿಕ್ ಮ್ಯೂಟೇಷನ್ ಅಂದ್ರೇನು, ದಿಸ್ ಈಸ್ ಆಲ್ಸೋ ಕಾಲ್ಡ್, ಇದಕ್ಕಿನ್ನೂ ಒಂದೇನು ಹೇಳ್ತೇವೆ ಅಂದರೆ ಜೀನ್ ಮ್ಯೂಟೇಷನ್, ಇದಕ್ಕೆ ಕ್ರೋಮೋಸೋಮಲ್ ಮ್ಯೂಟೇಷನ್ ಹೇಳಿದ್ದಾಗಿದೆ. ಈಗ ಜೆನೆಟಿಕ್ ಮೆಟೀರಿಯಲ್ ಅಂತ ತಗೊಂಡ್ರೆ ಅದು ಜೀನ್ ಇರ್ಬೋದು, DNA ಪಾರ್ಟ್ ಇರ್ಬೋದು, ಅಥವಾ ಕ್ರೋಮೋಸೋಮ್ ಇರ್ಬೋದು. ಇಲ್ಲಿ ಆ ಬೇಸ್ ಮೇಲೆ ನಾವೇನು ಕ್ಲಾಸಿಫೈ ಮಾಡ್ತೇವೆ, ಒಂದು ಜೆನೆಟಿಕ್ ಮ್ಯೂಟೇಷನ್, ಇನ್ನೊಂದು ಕ್ರೋಮೋಸೋಮಲ್. ಈಗ ಜೆನೆಟಿಕ್ ಮ್ಯೂಟೇಷನ್ ಅಂದ್ರೇನು, ಈಗ ನೋಡಿ ಕ್ರೋಮೋಸೋಮ್ದಲ್ಲಿ ಜೀನ್ ಇರುತ್ತೆ. ಇವಾಗ ನೋಡಿ ಜೆನೆಟಿಕ್ ಮ್ಯೂಟೇಷನ್ ಅಂದ್ರೆ ಏನು ಅನ್ನೋದ್ರ ಹೇಳ್ತೇನೆ. ಈಗ ಕ್ರೋಮೋಸೋಮ್ ಇದೆ, ಈ ಕ್ರೋಮೋಸೋಮ್ದಲ್ಲಿ ಕರೆಕ್ಟ್ ಪೊಸಿಷನ್ದಲ್ಲಿ ಜೀನ್ಸ್ ಇರುತ್ತೆ, ಹೌದಾ? ದೀಸ್ ಆರ್ ಕಾಲ್ಡ್ ಇಟ್ ಆಸ್ ದಿ ಜೀನ್ಸ್ ಕ್ರೋಮೋಸೋಮ್ದಲ್ಲಿ. ಇವಾಗ ಈ ಸಡನ್ ಚೇಂಜಸ್ಸು ಬರೀ ಇಲ್ಲಿರುವಂಥ ಜೀನ್ಗಾಗಿದ್ರೆ, ಈ ಹೋಲ್ ಕ್ರೋಮೋಸೋಮ್ಗಲ್ಲ, ಈ ಜೀನ್ಗಾಗಿದ್ರೆ, ಈ ಜೀನ್ಗಳಿಗೆ ಆದಾಗ ಮಾತ್ರ ಅಂಥದಕ್ಕೇನು ಹೇಳ್ತೇವೆ, ಜೆನೆಟಿಕ್ ಮ್ಯೂಟೇಷನ್ ಆರ್ ಜೀನ್ ಮ್ಯೂಟೇಷನ್. ಜೀನ್ ಮ್ಯೂಟೇಷನ್ ಅಂದರೆ ಜೀನ್ ಲೆವೆಲ್ದಲ್ಲಿ ಮ್ಯೂಟೇಷನ್ನು ಆಗುತ್ತದೆ. ಜೀನ್ ಲೆವೆಲ್, ಜೀನ್ಗಳಲ್ಲಿ ಪರಿವರ್ತನೆ ಆದಾಗ, ಸಡನ್ ಪರಿವರ್ತನೆ ಆದಾಗ ಅದಕ್ಕೇನು ಹೇಳ್ತೇವೆ, ಜೆನೆಟಿಕ್ ಮ್ಯೂಟೇಷನ್ ಆರ್ ಜೀನ್ ಮ್ಯೂಟೇಷನ್ ಅಂತ ಹೇಳ್ತೇವೆ. ಒಂದು ವೇಳೆ ಈ ಮ್ಯೂಟೇಷನ್ನು ಕ್ರೋಮೋಸೋಮ್ ಲೆವೆಲ್ದಾಗ ಆಯಿತು, ಈ ಕ್ರೋಮೋಸೋಮ್ ಒಂದು ಕ್ರೋಮೋಸೋಮ್ ಆ್ಯಡ್ ಆಗಿರ್ಬೋದು, ಅಥವಾ ಒಂದು ಕ್ರೋಮೋಸೋಮ್ ಡಿಲೀಟ್ ಆಗಿರ್ಬೋದು, ಅಥವಾ ಅರ್ಧ ಕ್ರೋಮೋಸೋಮ್ ಡಿಲೀಟ್ ಆಗಿರ್ಬೋದು. ಆವಾಗ ಕ್ರೋಮೋಸೋಮ್ ಲೆವೆಲ್ದಲ್ಲಿ ಏನಾದರೂ ಮ್ಯೂಟೇಷನ್ ಆಗಿತ್ತು ಅಂದರೆ ಅದಕ್ಕೆ ಕ್ರೋಮೋಸೋಮಲ್ ಮ್ಯೂಟೇಷನ್ ಅಂತ ಹೇಳ್ತೇವೆ. ಗೊತ್ತಾಯ್ತಾ? ಮ್ಯೂಟೇಷನ್ ಅನ್ನೋದನ್ನು 2 ಥರವಾಗಿ ವಿಭಜಿಸುತ್ತೇವೆ. ಒಂದು ಜೆನೆಟಿಕ್ ಮ್ಯೂಟೇಷನ್ನು, ಇನ್ನೊಂದು ಕ್ರೋಮೋಸೋಮಲ್ ಮ್ಯೂಟೇಷನ್. ಜೆನೆಟಿಕ್ ಮ್ಯೂಟೇಷನ್ ಅಂದರೆ ಮ್ಯೂಟೇಷನ್ನು ಜೀನದಲ್ಲಿ ಆಗೋದಕ್ಕೆ ಜೆನೆಟಿಕ್ ಮ್ಯೂಟೇಷನ್ ಅಂತೇವಿ. ಕ್ರೋಮೋಸೋಮ್ದಲ್ಲಿ ಏನಾದರೂ ಚೇಂಜಸ್ ಆಗಿತ್ತು ಅಂದರೆ ಅದಕ್ಕೆ ಕ್ರೋಮೋಸೋಮಲ್ ಮ್ಯೂಟೇಷನ್ ಅಂತೇವೆ. ಓಕೆ, ಈ ಜೆನೆಟಿಕ್ ಅಥವಾ ಜೀನ್ ಮ್ಯೂಟೇಷನನ್ನು ಮತ್ತೆ ನಾವು ಕ್ಲಾಸಿಫೈ ಮಾಡ್ತೇವೆ. ಸೊ ಸಿಂಪಲ್ ಕ್ಲಾಸಿಫಿಕೇಶನ್ ನಾನಿವಾಗ ಕೊಡ್ತೇನೆ ನಿಮಗೆ. ಮ್ಯೂಟೇಷನ್, this is classified into 2 types. 2 ಥರನಾಗಿ ಕ್ಲಾಸಿಫೈ ಮಾಡ್ತೀವಿ. ಒಂದೇನು ಜೀನ್ ಮ್ಯೂಟೇಷನ್, ಇನ್ನೊಂದು ಕ್ರೋಮೋಸೋಮಲ್ ಮ್ಯೂಟೇಷನ್. ಜೀನ್ ಮ್ಯೂಟೇಷನ್ ಆ್ಯಂಡ್ ಕ್ರೋಮೋಸೋಮಲ್ ಮ್ಯೂಟೇಷನ್. ಜೀನ್ ಮ್ಯೂಟೇಷನ್ ಅಂದರೆ ಆಟ್ ಮ್ಯೂಟೇಷನ್ ಆಟ್ ಜೀನ್ ಲೆವೆಲ್. ಜೀನ್ ಲೆವೆಲ್ದಲ್ಲಿ ಏನಾದರೂ ಚೇಂಜಸ್ ಆದಾಗ ಜೀನ್ ಮ್ಯೂಟೇಷನ್. ಕ್ರೋಮೋಸೋಮ್ಗೆ ಕ್ರೋಮೋಸೋಮ್ ಲೆವೆಲ್ ಅಂತ ಹೇಳ್ತೇವೆ. ಈ ಜೀನ್ ಮ್ಯೂಟೇಷನನ್ನು ಮತ್ತೆ 2 ಥರನಾಗಿ ವಿಭಜಿಸುತ್ತೇವೆ, ಮತ್ತೆ 2 ಥರಾಗಿ ಕ್ಲಾಸಿಫೈ ಮಾಡ್ತೇವೆ. ಯಾವುದು? ಒಂದು ಪಾಯಿಂಟ್ ಮ್ಯೂಟೇಷನ್, ಒಂದ್ಯಾವುದು ಪಾಯಿಂಟ್ ಮ್ಯೂಟೇಷನ್, ಇನ್ನೊಂದು ಫ್ರೇಮ್ ಶಿಫ್ಟ್, ದಟ್ ಈಸ್ ಫ್ರೇಮ್ ಶಿಫ್ಟ್ ಮ್ಯೂಟೇಷನ್.
ಫ್ರೇಮ್ ಶಿಫ್ಟ್ ಮ್ಯೂಟೇಷನ್. ಇದನ್ನು 2 ಟೈಪ್ ಮಾಡ್ತೇವೆ. ಈಗ ಜೀನ್ ಮ್ಯೂಟೇಷನ್ ಅಂದ್ರಲ್ಲಿ ಜೀನ್ದಲ್ಲೇ ಆಗುವಂಥ ಚೇಂಜಸ್. ಅದರೊಳಗೆ ನಾವೇನು ಹೇಳ್ತೀವಿ, ಪಾಯಿಂಟ್ ಮ್ಯೂಟೇಷನ್ ಅಂತ ಹೇಳಿದ್ವಿ. ಪಾಯಿಂಟ್ ಮ್ಯೂಟೇಷನ್ ಅಂತ ಇದಕ್ಕೆ ಹೇಳ್ತೇವೆ, ಫ್ರೇಮ್ ಶಿಫ್ಟ್ ಮ್ಯೂಟೇಷನ್ ಅಂತ ಇದಕ್ಕೆ ಹೇಳ್ತೇವೆ. ನೋಡಿ, ಪಾಯಿಂಟ್ ಮ್ಯೂಟೇಷನ್ ಅಂದರೆ ಈಗ ಒಂದು ಜೀನ್ ಇದೆ, ಎಕ್ಸಾಂಪಲ್ ಕೊಡ್ತೀನಿ. ಈ ಜೀನಲ್ಲಿ 5, 6, 7, 8, 9, 10, 11, 12. ಸೊ 12 ನ್ಯೂಕ್ಲಿಯೋಟೈಡ್ ಇದ್ದಾವೆ. 12 ನ್ಯೂಕ್ಲಿಯೋಟೈಡ್ ಇದ್ದಾವೆ. ಇಲ್ಲಿ ಏನು ಬರುತ್ತೇವೆ, AGCT ಇದು ನ್ಯೂಕ್ಲಿಯೋಟೈಡ್ ಕಾಂಬಿನೇಷನ್. AGAATCCTA G ಈ ಥರ ಕಾಂಬಿನೇಷನ್ ಇದೆ. ಇದು ಡೆಫಿನೆಟ್ ಕಾಂಬಿನೇಷನ್. ಇದು ಒಂದು ಜೀನ್ ಅಂತ ಅರ್ಥ ಮಾಡ್ಕೊಳ್ಳಿ. ಈ ಜೀನ್ದಲ್ಲಿ 12 ಕಾಂಬಿನೇಷನ್ ಅದಾವ. ಎ ಆದ್ಕೊಳ್ಳಿ ಜಿ ಬರಬೇಕು, ಜಿ ಆದ್ಕೊಳ್ಳಿ ಎ ಬರಬೇಕು, ನೆಕ್ಸ್ಟ್ ಎ, ನೆಕ್ಸ್ಟ್ ಟಿ, ನೆಕ್ಸ್ಟ್ ಸಿ, ಸಿ ಟಿ ಎ ಜಿ ಜಿ ಸಿ. ಇದು ಕರೆಕ್ಟ್ ಕಾಂಬಿನೇಷನ್. ಇದು ಒಂದು ಪ್ರೋಟೀನನ್ನು ಸಿಂಥಸೈಸ್ ಮಾಡುತ್ತೆ. ಅದಕ್ಕೆ ನಾವು ಒಂದು ಕ್ಯಾರೆಕ್ಟರ್ ಅಂತ ಹೇಳ್ತೇವೆ. ಓಕೆ, ಒಂದು ಕ್ಯಾರೆಕ್ಟರ್ಗೆ ಒಂದು ಪ್ರೋಟೀನನ್ನು ಪ್ರೊಡ್ಯೂಸ್ ಮಾಡುತ್ತೆ. ಆ ಪ್ರೋಟೀನ್ದಲ್ಲಿ ಎಷ್ಟು ಅಮೈನೋ ಆ್ಯಸಿಡ್ ಅದಾವ ಅನ್ನೋದ್ರ ಕೋಡೆಡ್ ಲ್ಯಾಂಗ್ವೇಜು ಇದರಲ್ಲಿರುತ್ತೆ. ಅದರದ್ದು ಇನ್ಫಾರ್ಮೇಷನು ಈ ಜೀನ್ದಲ್ಲಿದೆ. ಆಯಿತಾ? ಈ ಜೀನ್ದಲ್ಲಿ ಏನು ಕಾಂಬಿನೇಷನ್ ಬಂದಿದೆ ನೋಡಿ, ಎ, ನೆಕ್ಸ್ಟ್ ಜಿ, ನೆಕ್ಸ್ಟ್ ಎ, ದೆನ್ ಎ, ದೆನ್ ಟಿ, ದೆನ್ ಸಿ, ಸಿ ಟಿ ಎ. Okay, so example here in gene mutation, there is change in the gene. ಇದರೊಳಗೆ 2 ಟೈಪ್ ಅಂತ ಹೇಳಿದ್ದೇವೆ. Okay, 2 types. One is point mutation, another is frame shift ಮ್ಯೂಟೇಷನ್. ಆಯ್ತಾ? ಫ್ರೇಮ್ ಶಿಫ್ಟ್ ಮ್ಯೂಟೇಷನ್. ಓಕೆ, ಈಗ ಜೀನ್ ಮ್ಯೂಟೇಷನ್ ಅಂದರೆ ಜೀನ್ ಲೆವೆಲ್. ಈಗ ಪಾಯಿಂಟ್ ಮ್ಯೂಟೇಷನ್ ಅಂತ ಹೇಗೆ ಹೇಳ್ತೀರಾ? ಈಗ ಒಂದಿಲ್ಲಿ ಜೀನ್ ಇದೆ, ಇದರಲ್ಲಿ ನಾವೇನು ತಗೋತೇವೆ, ಕಾಂಬಿನೇಷನ್ಸ್ ತಗೋತೇವೆ. ಇದು ಯಾವಾಗಲೂ ಏನಿರುತ್ತೆ, ಡೆಫಿನೆಟ್ 10 ಇದ್ದಾವೆ ನೋಡಿ. 10 ನ್ಯೂಕ್ಲಿಯೋಟೈಡ್ ಇದೆ. ಎ ಜಿ ಸಿ ಟಿ ಟಿ ಎ ಜಿ ಜಿ ಸಿ ಎ. ಇದು ಡೆಫಿನೆಟ್. ಇದು ಒಂದು ಜೀನು, ಇದು ಒಂದು ಕ್ಯಾರೆಕ್ಟರ್ನ ಎಕ್ಸ್ಪ್ರೆಸ್ ಮಾಡುತ್ತೆ, ಪ್ರೋಟೀನ್. ಆಯ್ತಾ? ಇಲ್ಲಿ ಏನಿದೆ, ಎ ಆದ್ಕೊಳ್ಳಿ ಜಿನೇ ಬರಬೇಕು, ಜಿ ಆದ್ಕೊಳ್ಳಿ ಸಿ, ಸಿ ಆದ್ಕೊಳ್ಳಿ ಟಿ, ಟಿ ಆದ್ಕೊಳ್ಳಿ ಟಿ, ಎ ಜಿ ಜಿ ಸಿ ಎ. ದಿಸ್ ಇಸ್ ದ ಕಾಂಬಿನೇಷನ್. ಈ ಕಾಂಬಿನೇಷನ್ದಲ್ಲಿ ಏನಾಗುತ್ತೆ, ಸಡನ್ ಎನ್ವಿರಾನ್ಮೆಂಟಲ್ ಚೇಂಜಸ್, ಫಿಸಿಕಲ್ ಇರ್ಬೋದು, ಕೆಮಿಕಲ್ ಇರ್ಬೋದು, ಅಥವಾ ಬಯಾಲಜಿಕಲ್ ಯಾವುದೋ ಇನ್ಫ್ಲುಯೆನ್ಸ್ ಮಾಡಿದಾಗ ಇಲ್ಲಿ ಫಸ್ಟು ಎ ಬರ್ಬೇಕು ತಾನೆ, ಆ ನಂತರ ಜಿ ಬರಬೇಕು, ಆಮೇಲೆ ಸಿ ಟಿ ಬರಬೇಕು. ಇನ್ಸ್ಟೆಡ್ ಆಫ್ ಎ ಬದಲಾಗಿ ಇಲ್ಲಿ ಏನಾಗ್ಬಿಡುತ್ತೆ, ಈ ಎ ಬರೋದ್ರ ಬದಲಿ ಅಲ್ಲಿ ಏನು ಬಂದ್ಬಿಡುತ್ತೆ, ಜಿ ಬಂತು. ಫಸ್ಟ್ ಏನೇ ಇರಬೇಕು, ಆಮೇಲೆ ಜಿನೇ ಇರಬೇಕು, ಆಮೇಲೆ ಸಿನೇ ಇರಬೇಕು, ಟಿ ಟಿ ಎ ಜಿ ಜಿ ಸಿ ಎ. ಇದು ಒಂದು ಸೀಕ್ವೆನ್ಸಿ. ಇದು ಕರೆಕ್ಟ್ ಒಂದು ಕಾಂಬಿನೇಷನು. ಈ ಕಾಂಬಿನೇಷನ್ದಲ್ಲಿ ಮೊದಲಾದ್ರೂ ಇರ್ಬೋದು, ಮಧ್ಯಕ್ಕಾದ್ರೂ ಇರ್ಬೋದು. ಈಗ ನಾನು ಮೊದಲಿಂದ ಹೇಳ್ತಾ ಇದ್ದೀನಿ, ಈ ಎ ಬದಲಾಗಿ ಇಲ್ಲೇನು ಬರುತ್ತೆ, ಜಿ ಅನ್ನೋ ನ್ಯೂಕ್ಲಿಯೋಟೈಡ್ ಬಂದ್ಬಿಡ್ತು. ಆವಾಗ ಕಾಂಬಿನೇಷನ್ ಏನಾಯ್ತು, ಜಿ ಜಿ ಸಿ ಟಿ ಟಿ ಎ ಜಿ ಜಿ ಸಿ ಎ ಅಂತ ಆಯಿತು. ನೋಡಿ, ಮೊದಲೇ ಕೆ ಇತ್ತು, ಇವಾಗ ಜಿ ಬಂತು. ಇದು ಒಂದೇ ನ್ಯೂಕ್ಲಿಯೋಟೈಡ್ ಚೇಂಜ್ ಆಗಿಬಿಟ್ರು ಇದ್ರದ್ದು ಫೋಲ್ ಪ್ರಾಪರ್ಟಿ ಏನಂದ್ರೆ ಅದು ಎಕ್ಸ್ಪ್ರೆಸ್ ಆಗುವಂಥ ಪ್ರೋಟೀನ್ ಕಂಟೆಂಟು ಚೇಂಜ್ ಆಗಿಬಿಡುತ್ತೆ. ಇಲ್ಲಿ ಒಂದೇ ನ್ಯೂಕ್ಲಿಯೋಟೈಡ್ ಚೇಂಜ್ ಆಗೋದಕ್ಕೆ ಏನು ಹೇಳ್ತೇವೆ, ಪಾಯಿಂಟ್ ಮ್ಯೂಟೇಷನ್ ಅಂತ ಹೇಳ್ತೇವೆ. ಪಾಯಿಂಟ್ ಅಂದರೆ ಸಿಂಗಲ್ ನ್ಯೂಕ್ಲಿಯೋಟೈಡ್ replace or change leads to different function, different protein. ಇದು ಎಂಟೈರು ಇದು ಒಂದು ಪ್ರೋಟೀನ್ ಪ್ರೊಡ್ಯೂಸ್ ಮಾಡುತ್ತಲ್ಲ, ಇದು ಒಂದೇ ನ್ಯೂಕ್ಲಿಯೋಟೈಡ್ ಚೇಂಜ್ ಆದರೂ ಇದು ಬೇರೆ ಪ್ರೋಟೀನನ್ನೇ ಪ್ರೊಡ್ಯೂಸ್ ಮಾಡುತ್ತೆ.
ಥೌಸಂಡ್ಸ್ ಆಫ್ ಕಾಂಬಿನೇಷನ್ಸ್ ಇದೆ. ಒಂದು ಜೀನಿಗೆ ಒಂದು ಪ್ರೋಟೀನು ಒಂದು ಕಾಂಬಿನೇಷನ್. ಅದಕ್ಕೆ ಏನು ಹೇಳ್ತೇವೆ ನಾವು ಪಾಯಿಂಟ್ ಮ್ಯೂಟೇಷನ್ ಅಂತ ಹೇಳಿ. ಇಲ್ಲಿ ಫ್ರೇಮ್ ಶಿಫ್ಟ್ ಮ್ಯೂಟೇಷನ್ ಅಂದರೆ ಏನು? ಫ್ರೇಮ್ ಶಿಫ್ಟ್ ಮ್ಯೂಟೇಷನ್ ಅಂದರೆ ಇವಾಗ ಜೀನ್ ಇದೆ 1 2 3 4 8 ನ್ಯೂಕ್ಲಿಯೋಟೈಡ್ ಇದೆ. ಈ 8 ನ್ಯೂಕ್ಲಿಯೋಟೈಡು ಇವಾಗ ಇದು ಕಾಂಬಿನೇಷನ್. ಈ ಕಾಂಬಿನೇಷನ್ದಲ್ಲಿ ಏನಾಗ್ಬಿಡುತ್ತೆ ಅಂದರೆ ನೋಡಿ, ಇವಾಗ ಎ ಇದೆ, ಜಿ ಇದೆ, ಜಿ ಇದೆ, ಸಿ, ಟಿ, ಎ, ಜಿ, ಸಿ ಅನ್ನೋ ಕಾಂಬಿನೇಷನ್ ಇದೆ, ಹೌದಾ? ಇಲ್ಲಿ ಏನಾಗ್ಬಿಡುತ್ತೆ ಅಂದರೆ ಇದು ಎ ಜಿ ಆದ್ಕೂಳೆ ಒಂದು ಆ್ಯಡ್ ಆಗ್ಬೋದು, ಇದಕ್ಕೆ ಇನ್ನೊಂದು ಜಿ ಆ್ಯಡ್ ಆಯ್ತು, ಸಿ ಆಯ್ತು, ಆಮೇಲೆ ಏನಂದರೆ ಟಿ ಆಯ್ತು, ಇನ್ನೊಂದು ಟಿ, ಎ, ಜಿ. ನೋಡಿ ಇಲ್ಲಿ 1 2 3 4 5 6 7 8 ಇದಾವೆ. ಇಲ್ಲೇನಾಯ್ತು 1 2 3 4 5 6 7 8 9 10 ಆಯಿತು. 10 ಆಯಿತು. ಈಗ ಫಸ್ಟ್ 8 ಅಷ್ಟೇ ಕನ್ಸಿಡರ್ ಮಾಡ್ಕೊಳ್ಳುತ್ತೆ ಅದು. ಇದು ಎರಡು ಆಗಲ್ಲ, ಇದು ಬೇರೆ ಜೀನ್ಗೆ ಹೋಗುತ್ತೆ. ಇಲ್ಲಿ ಕಾಂಬಿನೇಷನ್ ಚೇಂಜ್ ಆಯ್ತಾ, ಹೋಲ್ ಜೀನ್ ಸ್ಟ್ರಕ್ಚರ್ ಚೇಂಜ್ ಆಯಿತು. ಅವಾಗ ಅಂಥದಕ್ಕೆ ಏನು ಹೇಳ್ತಾರೆ? ಫ್ರೇಮ್ ಶಿಫ್ಟ್ ಮ್ಯೂಟೇಷನ್ ಅಂತ ಹೇಳ್ತಾರೆ. Frame shift means the frame or the whole gene structure which changes. ಇರುವಂಥ ಜೀನಿಂದು ಕಾಂಬಿನೇಷನ್ ಏನಾಗ್ಬಿಡುತ್ತೆ, ಚೇಂಜ್ ಆಗುತ್ತೆ. ಅದಕ್ಕೆ ಏನು ಹೇಳ್ತಾರೆ? ಫ್ರೇಮ್ ಶಿಫ್ಟ್. ಒಂದೇ ನ್ಯೂಕ್ಲಿಯೋಟೈಡ್ ಜೀನದು ಒಂದೇ ನ್ಯೂಕ್ಲಿಯೋಟೈಡ್ ಚೇಂಜ್ ಆದಾಗ ಅದಕ್ಕೇನು ಹೇಳ್ತಾರೆ? ಪಾಯಿಂಟ್ ಮ್ಯೂಟೇಷನ್ ಅಂತ ಹೇಳ್ತಾರೆ. ಕಂಟಿನ್ಯೂ. ಪಾಯಿಂಟ್ ಮ್ಯೂಟೇಷನ್ ಅಂತ ಹೇಳ್ತಾರೆ. ಇವಾಗ ಗೊತ್ತಾಯ್ತಲ್ಲ ಜೀನ್ ಮ್ಯೂಟೇಷನ್ ಅಂದ್ರೇನು? ಮ್ಯೂಟೇಷನ್ದಲ್ಲಿ ಜೀನ್ ಮ್ಯೂಟೇಷನ್, ಕ್ರೋಮೋಸೋಮಲ್ ಮ್ಯೂಟೇಷನ್. ಈಗ ಜೀನ್ ಮ್ಯೂಟೇಷನ್ ಅಂದರೆ ಜೀನ್ ಲೆವೆಲ್ಗಾಗಿರೋದು. ಅದರಲ್ಲಿ 2 ಟೈಪು, ಒಂದು ಪಾಯಿಂಟ್ ಮ್ಯೂಟೇಷನ್, ಇನ್ನೊಂದು ಫ್ರೇಮ್ ಶಿಫ್ಟ್ ಮ್ಯೂಟೇಷನ್. ಪಾಯಿಂಟ್ ಮ್ಯೂಟೇಷನ್ಗೆ ನೀವು ಲಾಸ್ಟ್ ಇದರಲ್ಲಿ ಪ್ಯಾಲಿಯೋಟ್ರೋಪಿಯಲ್ಲಿ ನೀವು ಸ್ಟಡಿ ಮಾಡಿದ್ರಿ, ಏನದು? ಫೀನೈಲ್ ಕೀಟೋನೂರಿಯಾ ಅಥವಾ ಸೀಕಲ್ ಸೆಲ್ ಎನಿಮಿಯಾ. ಸೀಕಲ್ ಸೆಲ್ ಎನಿಮಿಯಾ ಅನ್ನೋದು ಒಂದು ಜೆನೆಟಿಕ್ ಡಿಸಾರ್ಡರ್. ಇದು ಕೂಡ ಒಂದು ಎಕ್ಸಾಂಪಲ್. ಪಾಯಿಂಟ್ ಮ್ಯೂಟೇಷನ್ ಅದು ಒಂದು ಎಕ್ಸಾಂಪಲ್. ಮುಂದೆ ಜೆನೆಟಿಕ್ ಡಿಸಾರ್ಡರ್ ಕಲಿ ಮುಂದಾಗ ಇದು ಸಿಂಪ್ಟಮ್ಸು ಏನು ಹೇಗೆ ಅನ್ನೋದನ್ನ ಇನ್ ಡೀಟೇಲ್ ಆಗಿ ನೀವು ಅಭ್ಯಾಸ ಮಾಡ್ತೀರ. ಇದು ಎಕ್ಸಾಂಪಲ್ಲು. ಅದರಂತೆ ಫೀನೈಲ್ ಕೀಟೋನೋರಿಯಾ ಅಂತ ಒಂದು ಜೆನೆಟಿಕ್ ಡಿಸಾರ್ಡರ್ ಅನ್ನ ನೀವು ಕೇಳಿಸ್ಕೊಂಡ್ರಿ. ಅದು ಕೂಡ ಪಾಯಿಂಟ್ ಮ್ಯೂಟೇಷನ್ದೇ ಉದಾಹರಣೆ. ಅಲ್ಲಿ ಒಂದೇ ನ್ಯೂಕ್ಲಿಯೋಟೈಡ್ ಜೀನ್ದೊಳಗಿಂದ ಒಂದೇ ನ್ಯೂಕ್ಲಿಯೋಟೈಡ್ ಚೇಂಜ್ ಆಗಿರೋದ್ರಿಂದ ಅಲ್ಲಿರುವಂಥ ಪ್ರೋಟೀನ್ ಫಾರ್ಮೇಷನ್ ಅದರ ಪ್ರಾಪರ್ಟಿನೇ ಚೇಂಜ್ ಆಗುತ್ತೆ. ಅವಾಗ ಏನಾಗುತ್ತೆ? ಬೇರೆ ಫಿನೋಟೈಪೇ ಎಕ್ಸ್ಪ್ರೆಸ್ ಆಗುತ್ತೆ. ಅದಕ್ಕೆ ಪಾಯಿಂಟ್ ಮ್ಯೂಟೇಷನ್. ಫ್ರೇಮ್ ಅಂತಂದರೆ ಹೋಲ್ ಈ ಜೀನ್ ಸ್ಟ್ರಕ್ಚರಲ್ಲೇ ಚೇಂಜಸ್ ಆಗಿಬಿಡುತ್ತೆ. ಅದಕ್ಕೆ ಫ್ರೇಮ್ ಶಿಫ್ಟ್ ಅಂತೆ. ನೆಕ್ಸ್ಟ್ ಒನ್ ಈಸ್ ಕ್ರೋಮೋಸೋಮಲ್ ಮ್ಯೂಟೇಷನ್. ವಾಟ್ ಈಸ್ ಕ್ರೋಮೋಸೋಮಲ್ ಮ್ಯೂಟೇಷನ್? ಈಗ ಜೀನ್ ಅಂದರೆ ಜೀನ್ದೊಳಗಾಗೋದು. ಕ್ರೋಮೋಸೋಮ್ ಅಂದರೆ ಈಗ ನಿಮ್ಗೆ ಗೊತ್ತಿದೆ, ಸೆಲ್ ಡಿವಿಷನ್ ಆಗುವಾಗ ಕ್ರೋಮೋಸೋಮ್ ಫಾರ್ಮೇಷನ್ ಆಗುತ್ತೆ. ಈ ಕ್ರೋಮೋಸೋಮು ಜೀನನ್ನು ಹಿಡಿದಿರುತ್ತೆ. ಇಲ್ಲಿ ಕ್ರೋಮೋಸೋಮ್ ನಂಬರು, ಕ್ರೋಮೋಸೋಮ್ದಲ್ಲಿ ಏನಾದರೂ ಬದಲಾವಣೆ ಆಗಿತ್ತು ಅಂದರೆ, ನಂಬರ್ ಇರ್ಬೋದು, ಅದ್ರ ಸ್ಟ್ರಕ್ಚರ್ ಇರ್ಬೋದು, ಅವಾಗ ಬದಲಾವಣೆ ಆದಾಗ ಅದಕ್ಕೆ ಏನು ಹೇಳ್ತೀವಿ? ಕ್ರೋಮೋಸೋಮಲ್ ಮ್ಯೂಟೇಷನ್. Structure or number of chromosomes once which changed, then that is called chromosomal mutation. ಗೊತ್ತಾಯ್ತಾ? ಇಲ್ಲಿ ಕ್ರೋಮೋಸೋಮ್ ಲೆವೆಲ್ಗೆ ಏನಾದರೂ ಮ್ಯೂಟೇಷನ್ ಆದಾಗ ಕ್ರೋಮೋಸೋಮಲ್ ಮ್ಯೂಟೇಷನ್ ಅಂತ ಹೇಳ್ತೇವೆ. ಈ ಕ್ರೋಮೋಸೋಮಲ್ ಮ್ಯೂಟೇಷನ್ ಕೂಡ ನಾವು ಕ್ಲಾಸಿಫೈ ಮಾಡ್ತೇವೆ. 2 ಟೈಪ್ ಆಗಿ ಕ್ಲಾಸಿಫೈ ಮಾಡ್ತೇವೆ. ಕ್ರೋಮೋಸೋಮಲ್ ಮ್ಯೂಟೇಷನ್ ಕೂಡ 2 ಟೈಪ್ ಆಗಿ ಕ್ಲಾಸಿಫೈ ಮಾಡ್ತೇವೆ. ಒಂದು ಸ್ಟ್ರಕ್ಚರಲ್ ಕ್ರೋಮೋಸೋಮಲ್ ಮ್ಯೂಟೇಷನ್, ಇನ್ನೊಂದು ನ್ಯೂಮರಿಕಲ್ ಕ್ರೋಮೋಸೋಮಲ್ ಮ್ಯೂಟೇಷನ್. ಸೊ ಸ್ಟ್ರಕ್ಚರಲ್ ಅಂದ್ರೇನು, ನ್ಯೂಮರಿಕಲ್ ಅಂದ್ರೇನು?
ಸ್ಟ್ರಕ್ಚರಲ್ ಅಂದರೆ ಈಗ ಎಕ್ಸಾಂಪಲ್ ಹ್ಯೂಮನ್ದಲ್ಲಿ ತಗೊಳ್ಳೋಣ. ಹ್ಯೂಮನ್ದಲ್ಲಿ ಎಷ್ಟಿದಾವೆ? 46 ಕ್ರೋಮೋಸೋಮ್ ಇರುತ್ತಾನೆ. 46 ಅಥವಾ 23 ಪೇರ್ಸ್ ಅಂತ ಹೇಳ್ತೇವೆ. ಇದರಲ್ಲಿ ಈಗ ಪ್ರತಿಯೊಂದು 1ನೇ ಪೇರಿಗೆ ಒಂದು ಸ್ಟ್ರಕ್ಚರ್ ಇರುತ್ತೆ, 2ನೇ ಪೇರಿಗೆ ಒಂದು ಸ್ಟ್ರಕ್ಚರ್ ಇರುತ್ತೆ, ಹಾಗೆ 23 ಪೇರ್ಗೂ ತನ್ನದೇ ಆದ ಅದಕ್ಕೊಂದು ರಚನೆ ಇರುತ್ತೆ, ಸೈಜ್ ಇರುತ್ತೆ, ಗಾತ್ರ, ಅಳತೆ, ಅದರದ್ದು ರಚನೆ ಡೆಫಿನೆಟ್ ಆಗಿರುತ್ತೆ. ಈ ರಚನೆ ಒಳಗೆ ಏನಾದರೂ ಬದಲಾವಣೆ ಆಗಿದ್ರೆ ಅಥವಾ ಕ್ರೋಮೋಸೋಮು ಕಟ್ಟಾಗಿ ಹೋಗಿರ್ಬೋದು ಅಥವಾ ಎಡಿಷನ್ ಆಗಿರ್ಬೋದು. ಸೊ ಅಥವಾ ಒಳಗಿಂದ ಪಾರ್ಟ್ ಆಫ್ ದ ಕ್ರೋಮೋಸೋಮ್ ಡಿಲೀಟ್ ಆಗಿರ್ಬೋದು ಅಥವಾ ಹೋಲ್ ಕ್ರೋಮೋಸೋಮ್ ಆಗಲ್ಲ ಹೇಳ್ಬೋದು, ಹೋಲ್ ಕ್ರೋಮೋಸೋಮ್ ಆದರೂ ಡಿಲೀಟ್ ಆಗಿರ್ಬೋದು. ಆವಾಗ ಏನು ಹೇಳ್ತೀವಿ? ಅಂಥ ಕ್ರೋಮೋಸೋಮಲ್ ಮ್ಯೂಟೇಷನ್ಗೆ ಸ್ಟ್ರಕ್ಚರಲ್ ಕ್ರೋಮೋಸೋಮಲ್ ಮ್ಯೂಟೇಷನ್. ಆ ಕ್ರೋಮೋಸೋಮದ ರಚನೆಯಲ್ಲಿ ಅಥವಾ ಸ್ಟ್ರಕ್ಚರಲ್ಲಿ ಏನಾದರೂ ಬದಲಾವಣೆ ಆದಾಗ ಅಂಥದಕ್ಕೆ ಸ್ಟ್ರಕ್ಚರಲ್ ಕ್ರೋಮೋಸೋಮಲ್ ಮ್ಯೂಟೇಷನ್ ಅಂತ ಹೇಳ್ತೇವೆ. ಅರ್ಥ ಆಯ್ತಲ್ವಾ? ಕ್ರೋಮೋಸೋಮದ ರಚನೆ, ಅದ್ರ ಸ್ಟ್ರಕ್ಚರಲ್ಲಿ ಏನಾದರೂ ಬದಲಾವಣೆ ಆದಾಗ, ಹೆಂಗೆ ಬದಲಾವಣೆ? ಕ್ರೋಮೋಸೋಮು ಆ್ಯಡ್ ಆಗಿರಬಹುದು ಅಥವಾ ಕ್ರೋಮೋಸೋಮು ಒಂದು ಹೋಮೋಲೋಗಸ್ದಲ್ಲಿ ಒಂದು ಡಿಲೀಟ್ ಆಗಿರ್ಬೋದು, ಒಂದು ಹೋಗೇ ಬಿಟ್ಟಿರ್ಬೋದು, ಒಂದು ಆ್ಯಡ್ ಆಗಿರ್ಬೋದು, ಅಥವಾ ಪಾರ್ಟ್ ಆಫ್ ದ ಕ್ರೋಮೋಸೋಮ್ ಡಿಲೀಟ್ ಆಗಿರ್ಬೋದು ಅಥವಾ ಪಾರ್ಟ್ ಆಫ್ ದ ಕ್ರೋಮೋಸೋಮ್ ಆ್ಯಡ್ ಆಗಿರ್ಬೋದು. ಇದೆಲ್ಲ ಪ್ರೊಸೆಸ್ದು ಕ್ರೋಮೋಸೋಮ್ ಸ್ಟ್ರಕ್ಚರಲ್ಲಿ ಏನಾದರೂ ಬದಲಾವಣೆ ಆಗಿತ್ತಂದರೆ ಅದಕ್ಕೆ ಸ್ಟ್ರಕ್ಚರಲ್ ಕ್ರೋಮೋಸೋಮಲ್ ಮ್ಯೂಟೇಷನ್ ಅಂತೆ. Then another type is numerical chromosomal mutation. ನ್ಯೂಮರಿಕಲ್ ಅಂದ್ರೆ ಏನು? ಇಲ್ಲಿ ಯಾವಾಗಲೂ ನಾನು ಹೇಳಿದ್ದೀನಿ, ಪ್ರತಿಯೊಂದು ಜೀವಿಗೂ ಕ್ರೋಮೋಸೋಮ್ ನಂಬರ್ ಯಾವಾಗಲೂ ಏನಿರುತ್ತೆ? ಫಿಕ್ಸ್ ಇರುತ್ತೆ. ಈಗ ನಾ ಹ್ಯೂಮನ್ ರೆಫರ್ ಮಾಡೇ ಹೇಳ್ತಾ ಇದ್ದೀನಿ, ಹ್ಯೂಮನಲ್ಲಿ 46. ಇದು ಎಲ್ಲದರಲ್ಲೂ 46 ಇದ್ದಾಗ ಆ ಮನುಷ್ಯ ನಾರ್ಮಲ್ ಇರ್ತಾನೆ. ಗೊತ್ತಾಯ್ತಾ? ಒಂದು ಕಡಿಮೆ ಆದರೂ, ಅರ್ಧ ಕಡಿಮೆ ಆದರೂ, ಒಂದು ಸಣ್ಣದ ಚೇಂಜ್ ಆದರೂ ಅಲ್ಲಿ ಚೇಂಜಸ್ ಆಗುತ್ತೆ. ಇಲ್ಲಿ ಮುಖ್ಯವಾಗಿರೋದೇನೆಂದರೆ ಯಾವಾಗಲೂ ಕ್ರೋಮೋಸೋಮ್ ನಂಬರು ಪ್ರತಿಯೊಂದು ಜೀವಿಗೂ ಪ್ರತಿಯೊಂದು ಸ್ಪೀಸಿಗೂ ಡೆಫಿನೆಟ್ ಆಗಿದೆ. ಸೊ ಆ ನ್ಯೂಮರಿಕಲ್ ಇಲ್ಲಿ ಹೇಳ್ತೇವೆ. ಈಗ ಆನಿಯನ್ ತಗೊಂಡ್ರೆ ಅದರಲ್ಲಿ 14 ಅಂತ ಇಟ್ಕೊಳ್ಳಿ. ಈ 14 ಕ್ರೋಮೋಸೋಮ್. ಇಲ್ಲಿ ನ್ಯೂಮರಿಕಲ್ದಲ್ಲಿ ಏನಾಗುತ್ತೆ ಅಂದರೆ ಕ್ರೋಮೋಸೋಮ್ ನಂಬರಲ್ಲಿ ಡಬಲ್ಲು, ಟ್ರಿಬಲ್ಲು ಆಗೋದು. ಕ್ರೋಮೋಸೋಮ್ ನಂಬರಲ್ಲಿ ಬದಲಾವಣೆ ಆಗೋದು. ಕ್ರೋಮೋಸೋಮ್ should changes. There is change in the chromosome number. ಕ್ರೋಮೋಸೋಮ್ ನಂಬರ್ದಲ್ಲಿ ಇಡೀ ಪ್ಯಾಟರ್ನ್ ಆ್ಯಡ್ ಆಗ್ಬೋದು, ಡಿಲೀಟ್ ಆಗ್ಬೋದು. ಅದೇ ಕ್ರೋಮೋಸೋಮ್ ನಂಬರಲ್ಲಿ ಬದಲಾವಣೆ ಆದಾಗ ನ್ಯೂಮರಿಕಲ್ ಕ್ರೋಮೋಸೋಮ್ ಮ್ಯೂಟೇಷನ್ನು, ಕ್ರೋಮೋಸೋಮ್ ಸ್ಟ್ರಕ್ಚರ್ ರಚನೆಯಲ್ಲಿ ಬದಲಾವಣೆ ಆದಾಗ ಸ್ಟ್ರಕ್ಚರಲ್ ಕ್ರೋಮೋಸೋಮಲ್ ಮ್ಯೂಟೇಷನ್ ಅಂತ ಹೇಳ್ತೇವೆ. ಇದನ್ನು ಅಗೇನ್ ಈಗ ನ್ಯೂಮರಿಕಲನ್ನು ಮತ್ತೆ 2 ಟೈಪ್ ಆಗಿ ಕ್ಲಾಸಿಫಿಕೇಶನ್ ಮಾಡುತ್ತೆ. ಕ್ಲಾಸಿಫೈಡ್ ಇಂಟು 2 ಟೈಪ್ಸ್. ಯಾವುದು? ಒಂದು ಎನ್ಯುಪ್ಲಾಯ್ಡಿ, ಇನ್ನೊಂದು ಪಾಲಿಪ್ಲಾಯ್ಡಿ. ಈ ನ್ಯೂಮರಿಕಲ್ದಲ್ಲಿ ನಂಬರ್ದೊಳಗೆ ಏನಾದರೂ ಕ್ರೋಮೋಸೋಮ್ ನಂಬರ್ದಲ್ಲಿ ಚೇಂಜ್ ಆದಾಗ, ಬದಲಾವಣೆ ಆದಾಗ ನ್ಯೂಮರಿಕಲ್ ಅಂತ ಹೇಳ್ತೀವಿ. ಇದನ್ನು 2 ಟೈಪ್ ಮಾಡ್ತೀವಿ. ಒಂದು ಆ್ಯನುಪ್ಲಾಯ್ಡಿ, ಇನ್ನೊಂದು ಪಾಲಿಪ್ಲಾಯ್ಡಿ. ಸೊ ದಿಸ್ ಆ್ಯನುಪ್ಲಾಯ್ಡಿ ಅಗೇನ್ ವಿ ಹ್ಯಾವ್ ಟು ಡಿಫ್ರೆನ್ಶಿಯೇಟೆಡ್ ಇಂಟು 2 ಟೈಪ್ಸ್. ನೋಡಿ, ಫಸ್ಟ್ ಎನುಪ್ಲಾಯ್ಡಿ ಅಂದ್ರೆ ಏನು ಅನ್ನೋದು ಅರ್ಥ ಮಾಡ್ಕೊಳ್ಳಿ. ಎನುಪ್ಲಾಯ್ಡಿ ಅಂದ್ರೆ ಈ ಕ್ರೋಮೋಸೋಮ್ ನಂಬರ್ ಫಿಕ್ಸ್ ಇರುತ್ತೆ. ಈಗ 46 ಹ್ಯೂಮನ್ದಲ್ಲಿದೆ ಅಲ್ವಾ? ಈ 46 ಅಲ್ಲಿ 1 2 ಡಿಲೀಟ್ ಆಗಿಬಿಟ್ರೆ ಅಥವಾ 1 2 ಆ್ಯಡ್ ಆದರೆ ಅವಾಗ ಕ್ರೋಮೋಸೋಮ್ ನಂಬರ್ ಫುಲ್ ಚೇಂಜ್ ಆಗುತ್ತಾನೆ. ಈ ಕ್ರೋಮೋಸೋಮ್ 46 ಇತ್ತು, ಅದ್ರಾಗ 1 ಕ್ರೋಮೋಸೋಮ್ ಹೋಯ್ತು ಅಂದ್ರೆ ಅವಾಗ ಏನಾಯ್ತು? 45 ಆಯ್ತು. ಅಥವಾ 1 ಕ್ರೋಮೋಸೋಮ್ ಅದಕ್ಕೆ ಆ್ಯಡ್ ಆಯ್ತು, ಅವಾಗ 47 ಆಯ್ತು. ಈ ಥರ ಎಡಿಷನ್ ಆಗೋದು, ಡಿಲೀಷನ್ ಆಗೋದು ಆಗಿತ್ತು ಅಂದರೆ ಕ್ರೋಮೋಸೋಮ್ ನಂಬರ್ ಫಿಕ್ಸ್ ಇದ್ದದಕ್ಕೆ ಆದಾಗ ಅಲ್ಲಿ ಕ್ರೋಮೋಸೋಮ್ ನಂಬರಲ್ಲಿ ಬದಲಾವಣೆ ಆಯಿತು ಅಂದರೆ ಎಡಿಷನ್ ಆಗ್ಯೋ ಡಿಲೀಷನ್ ಆಗ್ಯೋ ಬದಲಾವಣೆ ಆದಾಗ ಅದಕ್ಕೆ ಆ ಫೆನಾಮಿನಿಗೆ ಎನುಪ್ಲಾಯ್ಡಿ ಅಂತೇವೆ.
ಈಗ ಪಾಲಿಪ್ಲಾಯ್ಡಿ ಅಂದ್ರೆ ಪಾಲಿ ಅಂದ್ರೆ ಮೆನಿ. ಈಗ ಒಂದು ಸೆಟ್ ಯಾವಾಗಲೂ ಎಲ್ಲ ಹೈಯರ್ ಲಿವಿಂಗ್ ಆರ್ಗ್ಯಾನಿಸಮ್ಸ್, ಆನಿಮಲ್ಸ್ ತಗೊಳ್ಳಿ, ಪ್ಲಾಂಟ್ಸ್ ತಗೊಳ್ಳಿ, ಸಸ್ಯಗಳನ್ನಾದ್ರೂ ತಗೊಳ್ಳಿ, ಪ್ರಾಣಿಗಳನ್ನಾಗಲಿ ತಗೊಳ್ಳಿ, ಅಲ್ಲಿ ಯಾವಾಗಲೂ ಏನಿರುತ್ತೆ ಅದು 2n ಅಂತ ಹೇಳ್ತೇವೆ. ಡಿಪ್ಲಾಯ್ಡ್ ಸ್ಟೇಟ್ ಅಂತ ಹೇಳ್ತೇವೆ. ಡಿಪ್ಲಾಯ್ಡ್ ಅಂದ್ರೆ 2 sets ಆಫ್ ಕ್ರೋಮೋಸೋಮ್ಸ್. ಪ್ರತಿಯೊಂದು ಸೆಲ್ಲಲ್ಲಿ 2 ಸೆಟ್ ಇರುತ್ತೆ. ನಾ ಹೇಳ್ತಾ ಬಂದಿದ್ದೀನಿ, ಒಂದು ಮೆಟರ್ನಲ್ ಸೈಡು, ಒಂದು ಪೆಟರ್ನಲ್ ಸೈಡ್. ಅಂದ್ರೆ ಒಂದು ಸೆಟ್ಟು ತಾಯಿ ಕಡೆ, ಒಂದು ಸೆಟ್ ತಂದೆ ಕಡೆ. ಯಾವುದೇ ಎನಿಮಲ್ ತಗೊಳ್ಳಿ, ಯಾವುದೇ ಪ್ಲಾಂಟ್ ತಗೊಳ್ಳಿ, ಅವಾಗ ಯಾವಾಗಲೂ ಏನಿರುತ್ತೆ ಅದು ಹೈಯರ್ ಒಳಗೆ 2n ಅಂತ ಹೇಳ್ತೇವೆ. ಡಿಪ್ಲಾಯ್ಡ್ ಕಂಡೀಷನ್ ಅಂತ ಹೇಳ್ತೇವೆ. ಇಲ್ಲಿ ಪಾಲಿಪ್ಲಾಯ್ಡಿ ಅಂದ್ರೆ ಈ ಡಿಪ್ಲಾಯ್ಡ್ ಇದ್ದದ್ದು ಕೆಲವೊಮ್ಮೆ ಇನ್ನೊಂದು ಸೆಟ್ ಆ್ಯಡ್ ಆಗಿ ಟ್ರಿಪ್ಲಾಯ್ಡ್ ಆಗ್ಬೋದು, ಅಥವಾ 2 ಸೆಟ್ ಆ್ಯಡ್ ಆಗಿ ಟೆಟ್ರಾಪ್ಲಾಯ್ಡ್ ಆಗ್ಬೋದು. ಹಾಗೆ ಹೆಕ್ಸಾಪ್ಲಾಯ್ಡ್ ಆ ಮೆನಿ ಸೆಟ್ ಆದಾಗ ಪಾಲಿಪ್ಲಾಯ್ಡ್, 4ಕ್ಕಿಂತ ಹೆಚ್ಚು ಸೆಟ್ ಆದಾಗ ಅದಕ್ಕೇನು ಹೇಳ್ತೀವಿ? ಪಾಲಿಪ್ಲಾಯ್ಡಿ ಅಂತ ಹೇಳ್ತೀವಿ. ಈ ಪಾಲಿಪ್ಲಾಯ್ಡಿ ಫೆನಾಮಿನಾ ಏನಿದೆಲ್ಲ, ಈ ವಿಧಾನ ಹೆಚ್ಚು ಸಸ್ಯಗಳಲ್ಲಿ ಆಗುತ್ತೆ, ಪ್ರಾಣಿಗಳಲ್ಲೇ ಆಗೋದು ತುಂಬ ಕಡಿಮೆ. ಸಸ್ಯಗಳಲ್ಲಿ ಏನಾಗುತ್ತೆ, ಇರುವಂಥ ಸೆಟ್ಟಿಗೆ ಡಬಲ್ ಹಾಕೊಂತ ಹೋಗುತ್ತೆ. ನಾವು ಬಯೋಟೆಕ್ನಾಲಜಿಯಲ್ಗೂ ಜೆನೆಟಿಕ್ಸ್ ಒಳಗೂ ಕೆಲವೊಂದು ಈ ಒಂದು ಪಾಲಿಪ್ಲಾಯ್ಡಿ ಕಂಡೀಷನ್ ಅನ್ನು ಯೂಸ್ ಮಾಡಿಕೊಂಡು ಹೈಬ್ರಿಡ್ ಡೆವಲಪ್ ಕೂಡ ಮಾಡ್ತೀವಿ. ಈ ಪಾಲಿಪ್ಲಾಯ್ಡಿ ಅಂದರೆ ಇರುವಂಥ ಸೆಟ್ಟೇ ಒಂದು ಸೆಟ್ಟಿಗೆ ಇನ್ನೊಂದು ಸೆಟ್ ಆ್ಯಡ್ ಆಗ್ತಾ ಹೋಗುತ್ತೆ. ಅಥವಾ 2n ಇದ್ದದ್ದು ಇನ್ನೊಂದು ಸೆಟ್ ಆಗಿ 3n ಆಗುತ್ತೆ, 2n ಇದ್ದದ್ದು 2 ಸೆಟ್ ಆಗಿ 4n ಆಗುತ್ತೆ, 5n 6n, ಹಾಗೆ ಸೆಟ್ಟೇ ಇನ್ಕ್ರೀಸ್ ಆದಾಗ ಅದಕ್ಕೇನು ಹೇಳ್ತೇವೆ? ಪಾಲಿಪ್ಲಾಯ್ಡ್ ಕಂಡೀಷನ್. ಮೆನಿ ಸೆಟ್ಸ್ ಆಫ್ ಕ್ರೋಮೋಸೋಮ್, ದಟ್ ಈಸ್ ಕಾಲ್ಡ್ ಪಾಲಿಪ್ಲಾಯ್ಡಿ. ಇಲ್ಲಿ ಎನೋಪ್ಲಾಯ್ಡಿ ಅಂದ್ರೆ ಇರುವಂತ ಸೆಟ್ ಅಲ್ಲಿ ಒಂದು ಡಿಲೀಟ್ ಆಗ್ಬೋದು ಅಥವಾ ಒಂದು ಆಡ್ ಆಗ್ಬೋದು, 2 ಡಿಲೀಟ್ ಆಗ್ಬೋದು, 2 ಆಡ್ ಆಗ್ಬೋದು. ಅದಕ್ಕೇನು ಹೇಳ್ತೇವೆ? ಎನೋಪ್ಲಾಯ್ಡಿ. ಈ ಎನೋಪ್ಲಾಯ್ಡಿ ಒಳಗೆ 2 ಟೈಪ್ ಇದೆ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಎನೋಪ್ಲಾಯ್ಡಿ. 2 ಟೈಪ್ಸ್. ಇದನ್ನೇ ನೀವು ಸಿಂಡ್ರೋಮ್ ಅಂತ ಸ್ಟಡಿ ಮಾಡ್ತೀರಿ. 1 ಈಸ್ ಟ್ರಯೋಸೋಮಿ. ಒಂದಕ್ಕೇನು ಹೇಳ್ತೇವೆ? ಟ್ರಯೋಸೋಮಿ ಎನಿಪ್ಲಾಯ್ಡಿ. ಇನ್ನೊಂದಕ್ಕೇನು ಹೇಳ್ತೇವೆ? ಮೊನೋಸೋಮಿ. ವಾಟ್ ಈಸ್ ಮೊನೋಸೋಮಿ? ವಾಟ್ ಈಸ್? ನಾ ಇಲ್ಲಿ ಏನು ಹೇಳಿದೆ? ಎನಿಪ್ಲಾಯ್ಡಿ ಅಂತಂದ್ರೆ ಐದರ್ ಕ್ರೋಮೋಸೋಮು ಅದಕ್ಕೆ ಕೂಡ್ಕೊಳ್ಳುತ್ತೆ, ಇಲ್ಲ ಅಂದ ಅದರಿಂದ ಹೋಗಿರುತ್ತೆ, ಡಿಲೀಟ್ ಆಗಿರುತ್ತೆ. ಈಗ ಟ್ರಯೋ ಅಂದ್ರೆ 3 ಅಂದಂಗೆ ಟ್ರಯೋಸೋಮಿ ಅಂತಂದ್ರೆ ಇಲ್ಲಿ ಏನಾಗುತ್ತೆ? ಈಗ ಹ್ಯೂಮನ್ ಅಂತ ತಗೊಳ್ಳೋಣ, 46 ಕ್ರೋಮೋಸೋಮ್ ಇದೆ. ಈ 46 ಕ್ರೋಮೋಸೋಮ್ಗೆ ಯಾವುದೋ ಒಂದು ಸೆಟ್ಟು, 1ನೇ ಸೆಟ್ಟೋ 2ನೇ ಸೆಟ್ಟೋ 3ನೇ ಸೆಟ್ಟೋ ಯಾವುದೋ ಒಂದು ಸೆಟ್ಟಿಗೆ ಒಂದು ಕ್ರೋಮೋಸೋಮ್ ಆ್ಯಡ್ ಆದಾಗ ಅದು ಏನಾಗುತ್ತೆ? 47 ಆಗುತ್ತೆ. ಇಲ್ಲಿ ನೋಡಿ, ಯಾವಾಗಲೂ ಹೆಂಗಿರುತ್ತೆ? ಪೇರ್ ಇರುತ್ತಾನೆ ಕ್ರೋಮೋಸೋಮು. ಇದು ಫಸ್ಟ್ ಪೇರು, ಇದು ಸೆಕೆಂಡ್ ಪೇರು, ಇದು ಥರ್ಡ್ ಪೇರ್, ಲೈಕ್ ದ್ಯಾಟ್ 23 ಪೇರ್ಸ್ ಇರುತ್ತೆ. ಇಲ್ಲೇ ಈ ಪೇರಿಗೆ ಇನ್ನೊಂದು ಆ್ಯಡ್ ಆಗುತ್ತೆ ಅಂತದೆ, ಅವಾಗ ಇವು 3 ಆಯ್ತಲ್ವಾ? ಇದಕ್ಕೆ ಹೇಳ್ತಾರೆ ಟ್ರಯೋಸೋಮಿ. ಟೋಟಲ್ಲು 47 ಆಗುತ್ತೆ. ಆದರೆ ಯಾವ್ದು ಪರ್ಟಿಕ್ಯುಲರ್ ಪೇರ್ಗೆ ಅದು ಒಂದು ಆ್ಯಡ್ ಆಗಿರುತ್ತೆ, ಅವಾಗ ಇವು 3 ಆಗೋದ್ರಿಂದ ಇದಕ್ಕೆ ಟ್ರಯೋಸೋಮಿ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? 47 ಯಾವಾಗಲೂ ಕ್ರೋಮೋಸೋಮ್ ನಂಬರ್ ಇರುತ್ತಲ್ಲೇ, ಒಂದು ಕ್ರೋಮೋಸೋಮು ಯಾವುದೋ ಒಂದು ಸೆಟ್ಟಿಗೆ, ಯಾವುದೋ ಒಂದು ಹೋಮೋಲೋಗಸ್ಗೆ ಆ್ಯಡ್ ಆಗಿರುತ್ತೆ. ಇನ್ನು ಮೋನೋಸೋಮಿ ಅಂದ್ರೇನು? ಇಲ್ಲಿ ಏನಾಗುತ್ತೆ ಅಂದರೆ, ಇಲ್ಲಿ ಎಡಿಷನ್ ಆಗೋದಕ್ಕೆ ಟ್ರಯೋಸೋಮಿ ಅಂತೇವೆ. ಇಲ್ಲಿ ಏನಾಗುತ್ತೆ ಅಂತಂದರೆ, ಒಂದು ಕ್ರೋಮೋಸೋಮು ಇರುವಂಥ ಪೇರ್ನಿಂದ ಒಂದು ಡಿಲೀಟ್ ಆಗಿಬಿಡುತ್ತೆ. ಈಗ ನೋಡಿ, ಲಾಸ್ಟ್ ಸೆಟ್ 23 ಯಾವಾಗಲೂ ಎಕ್ಸ್ ಕ್ರೋಮೋಸೋಮ್ ಅಂತ ಹೇಳ್ತೇವೆ. ಇದು XX ಇರ್ಬೋದು ಅಥವಾ XY ಇರ್ಬೋದು. ಇದು 23rd ಅಂತ ಇಟ್ಕೊಳ್ಳಿ. ಜಸ್ಟ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಹಿಂಗೆ ನಿಮ್ಗೆ ಆಟೋಸೋಮ್ದಲ್ಲೂ ಆಗ್ಬೋದು, ಸೆಕ್ಸ್ ಕ್ರೋಮೋಸೋಮ್ದಲ್ಲೂ ಆಗ್ಬೋದು. ಇವಾಗ ಇದು ಆ್ಯಕ್ಚುಲಿ ಪೇರ್ ತಾನೆ, ಮ್ಯೂಟೇಷನ್ ಆಗಿಬಿಟ್ಟು ಇದು ಒಂದು ಕ್ರೋಮೋಸೋಮು ಅಲ್ಲಿಂದ ಡಿಲೀಟ್ ಆಗಿಬಿಡ್ತು. ಡಿಲೀಟ್ ಆದಾಗ ಇಲ್ಲಿ ಉಳಿದಿರೋದೇನು? ಇದರಲ್ಲಿ ಈ ಪೇರಲ್ಲಿ ಒಂದೇ ಉಳಿತಾನೆ. ಮೋನೋ ಮೀನ್ಸ್ ಸಿಂಗಲ್. ಈಗ 2ರಲ್ಲಿ ಒಂದು ಕ್ರೋಮೋಸೋಮ್ ಹೋದಾಗ ಒಂದೇ ಉಳಿದ್ಬಿಡುತ್ತೆ. ನೀವು ಟೋಟಲ್ ಮಾಡಿದಾಗ ಎಷ್ಟಿರ್ತೈತಿ? 46 ಇದೆ. 46ರಲ್ಲಿ ಒಂದನ್ನು ತೆಗೆದಾಗ ಅಲ್ಲಿ ಕ್ರೋಮೋಸೋಮ್ ನಂಬರ್ ಏನಾಗುತ್ತೆ? 45 ಆಗಿರುತ್ತೆ. ದಟ್ ಈಸ್
45 45 ಆಗಿರುತ್ತೆ. ಕ್ರೋಮೋಸೋಮ್ ನಂಬರ್ 45 ಆ ಫಿನಾಮಿನಾಗೆ ಏನು ಹೇಳ್ತೇವೆ? ಮೋನೋಸೋಮಿ. ಮೋನೋಸೋಮಿ ಅಂದರೆ ಒಂದು ಕ್ರೋಮೋಸೋಮು ಡಿಲೀಟ್ ಆಗೋದು, ಟ್ರಯೋಸೋಮಿ ಅಂದರೆ ಒಂದು ಕ್ರೋಮೋಸೋಮು ಆ್ಯಡ್ ಆಗೋದು. ದಟ್ ಈಸ್ ಕಾಲ್ ಇಟ್ ಆಸ್ ದಿ ಟ್ರಯೋಸೋಮಿ ಆ್ಯಂಡ್ ಮೋನೋಸೋಮಿ. ಸೊ ದಿಸ್ ಈಸ್ ಅಬೌಟ್ ದ ಇವತ್ತಿನ ಇದರಲ್ಲಿ ಮ್ಯೂಟೇಷನ್ ಅಂದ್ರೇನು, ಮ್ಯೂಟಾಸನ್ನು, ಅದ್ರ ಆಮೇಲೆ ಕ್ಲಾಸಿಫಿಕೇಶನ್ ಆಫ್ ಮ್ಯೂಟೇಷನ್ನು, ಅದ್ರ ಬಗ್ಗೆ ಎಲ್ಲ ವಿವರಣೆ ಕೊಟ್ಟಿದ್ದೀನಿ. ಇದು ತುಂಬ ಇಂಪಾರ್ಟೆಂಟು. ಮ್ಯೂಟೇಷನ್ನು ಯೂಶ್ವಲಿ 1 ಮಾರ್ಕ್ಸಿಗೆ ಕೇಳ್ತಾರೆ. ಆಮೇಲೆ ಕ್ಲಾಸಿಫಿಕೇಶನ್ ಕೇಳ್ಬೋದು. ಹೆಚ್ಚಾಗಿ ವಾಟ್ ಈಸ್ ಪಾಯಿಂಟ್ ಮ್ಯೂಟೇಷನ್, ವಾಟ್ ಈಸ್ ಫ್ರೇಮ್ ಶಿಫ್ಟ್ ಮ್ಯೂಟೇಷನ್, ಆ ಥರ ಎಲ್ಲ ಕ್ವಶನ್ಸ್ ಕೇಳ್ತಾರೆ. ಇವತ್ತಿಗೆ ಇಲ್ಲೇ ನಾನು ಈ ಕ್ಲಾಸನ್ನು ಇದನ್ನು ಮ್ಯೂಟೇಷನ್ ಬಗ್ಗೆ ಇರುವಂಥ ವಿವರಣೆಯನ್ನು ಮುಗಿಸುತ್ತೇನೆ. ನೆಕ್ಸ್ಟ್ ಕ್ಲಾಸಲ್ಲಿ ಅಥವಾ ನೆಕ್ಸ್ಟ್ ಸಂಚಿಕೆಯಲ್ಲಿ ಮುಂದಿನ ಭಾಗವನ್ನು ಜೆನೆಟಿಕ್ ಡಿಸಾರ್ಡರ್ ಬಗ್ಗೆ ಹೇಳಲು ಇಚ್ಛಿಸುತ್ತೇನೆ. ಥ್ಯಾಂಕ್ ಯು.